ಸೊ ಲವ್ ಮ್ಯಾರೇಜ್ ಮಾಡ್ಕೊಂಡಾಗ ಅಂತಂದಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಹುಡುಗಿ ಒಪ್ಪಿದ್ರೆ ಸಾಕಪ್ಪ ನಮ್ಗೇನು ಅಂತ ಹೇಳ್ತಾರೆ. ಮೊದಲೇನೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮಾತುಕತೆ ಆಗಿರ್ಬೋದು, ಲೈಫ್ನ ಹಿಂಗ್ ಲೀಡ್ ಮಾಡೋಣ ಅನ್ನೋವಂಥದ್ದು ಒಂದು ಪ್ಲಾನಿಂಗ್ ಆಗಿರೋದು ಇಟ್ಕೊಂಡಿರ್ತಾರೆ. ಸೊ ಅವಾಗ ಎಲ್ಲೋ ಒಂದ್ ಕಡೆ ಜಾತಕ ಅಡ್ಡ ಬರುತ್ತೆ. ಇಲ್ಲ, ಈಗ ಪ್ರೀತಿಸಿ ಮದುವೆ ಆಗೋರು ಲವ್ ಮ್ಯಾರೇಜ್ ಅಂದಾಗ ಜಾತಕ ನೋಡೋದೇ ಇಲ್ಲ. ಇನ್ನು ಕೆಲವ್ರ ಮನೆಯಲ್ಲಿ ಜಾತಕ ಇದು ಲವ್ ಮ್ಯಾರೇಜ್ ಅಂದಿದ್ಕೊಳ್ಳೆ, ನೀನು ಕಟ್ಕೊಳ್ತೀಯ, ನೀನು ಹೆಂಗಾರೋ ಇದ್ಕೋ, ನಿಮ್ಮ ಜವಾಬ್ದಾರಿ, ಒಳ್ಳೇದಾದ್ರೂ ನಿನಗೆ ಕೆಟ್ಟದಾದ್ರೂ ನಿನಗೆ. ಯಾಕೆಂದ್ರೆ ಇವಾಗ ಇಬ್ಬರೂ ಕೂಡ ಗಂಡು ಹೆಣ್ಣು ಇಬ್ಬರೂ ಕೂಡ ಸ್ಟೇಬಲ್ ಆಗಿರ್ತಾರೆ, ಹಣಕಾಸಿನ ಸುವ್ಯವಸ್ಥೆಯಲ್ಲಿರ್ತಾರೆ. ಇವತ್ತು ನೀನು ಬೇಡ ಅಂದರೆ ಉಫಿಟ್, ನೀನು ಬೇಡ ಅಂದರೆ ಉಫಿಟ್, ಅವ್ರು ಇನ್ಯಾರ್ದೋ ಜೊತೆಗೆ ಮದುವೆ ಆಗ್ತಾರೆ, ಇವ್ನು ಇನ್ಯಾರ್ದೋ ಜೊತೆ. ನಾನು ಇದು ಅಣಕ ಮಾಡ್ತಾ ಇಲ್ಲ, ಈಗಿನ ದುಸ್ಥಿತಿ ಹೇಳ್ತಾ ಇದ್ದೀನಿ. ಈಗಿನ ದುಸ್ಥಿತಿ ಏನಾಗಿದೆ ಅಂದರೆ, ಅಣಕ ಮಾಡ್ತಾ ಇಲ್ಲ ನಾನು, ದುಸ್ಥಿತಿ. ಯಾವುದನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇಷ್ಟ ಇಲ್ವಾ, ಡಿವೋರ್ಸ್, ನೀನೇನು ನನಗೆ ಕೊಡಬೇಡ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಆ ದುರಹಂಕಾರ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಎಷ್ಟು ದಿನ ನಡೆಯುತ್ತಿದು? ಒಂದು ಫೈನ್ ಡೇ ಪ್ರಾಯಶ್ಚಿತ್ತ ಅನ್ನೋದು ಇದ್ದೇ ಇರುತ್ತೆ, ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ. ಅದ್ರ ಬದಲಿಗೆ ಪ್ರೀತಿಸಿ ಮದುವೆ ಆಗ್ತೀರಾ, ಏನೇ ಬಂದರೂ ಬಿಡ್ದಲೆ ನಿಭಾಯಿಸ್ತೀವಿ ಅಂತ ಪಣ ತೊಟ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ. ಅಂದರೆ ಅವರ ಜಾತಕದಲ್ಲಿಯೂ ಕೂಡ ಅದಿರುತ್ತೆ. ಪ್ರೀವಿಯಸ್ ಬರ್ತಿಂದು ಋಣಾನುಬಂಧ ಇದ್ದರೆ ಈ ಜನರಲ್ಲಿ ಲವ್ ಮ್ಯಾರೇಜಸ್ ಅಂತ ಬರುತ್ತೆ. ಸಕ್ಸಸ್ ತುಂಬ ರೇಟ್ ಇರುತ್ತೆ ಅಲ್ಲಿ. ಪ್ರತಿಯೊಂದಕ್ಕೂ ಜನ್ಮ ಜನ್ಮಾಂತರದ ಅನುಬಂಧವೇ ಜಾತಕ, ಜ್ಯೋತಿಷ್ಶಾಸ್ತ್ರ, ಅದು ಕೂಡ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಕೆಲವೊಂದು ಋಣಾನುಬಂಧ ಇಷ್ಟೇ ದಿನ ಅಂತಿರುತ್ತೆ, ಆವಾಗಲೇ ಆ ಒಂದು ಲವ್ ಮ್ಯಾರೇಜ್ ಫೇಲ್ಯೂರ್ ಆಗೋದು. ಇನ್ನು ಕೆಲವು ಕಡೆಗಿರುತ್ತೆ, ನೀವು ಲವ್ ಮಾಡಿಕೊಂಡು ಲೀವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು 10 ವರ್ಷ ಚೆನ್ನಾಗಿರ್ತೀರ, ಮಾಂಗಲ್ಯ ಭಾಗ್ಯ ಅಂತ ಬಂದಿದ್ಕೊಳ್ಳೆ ಜಗಳ ಶುರುವಾಗುತ್ತೆ. ಅಲ್ಲೇನಾಗುತ್ತೆ, ಜ್ಯೋತಿಷ್ಯದ್ದು ಜಾತಕದ ಒಂದು ಎಫೆಕ್ಟು ಶುರುವಾಗತ್ತೆ. ಹಾಗಾಗಿ 2 ದೋಣಿ ಮೇಲೆ ಕಾಲಿಟ್ಕೊಂಡು ಯಾರೂ ಜರ್ನಿ ಮಾಡಬೇಡಿ. ಪ್ರೀತಿಸಿ ಮದುವೆ ಆಗ್ತೀರಾ, ಮನೆಯವ್ರೂ ಒಪ್ಪಿಗೆ ಕೊಟ್ಟೆ ಮಾಡಿಕೊಟ್ಟು ಕಳಿಸ್ಬಿಡಿ. ಒಪ್ಪಿಗೆ ಇಲ್ಲ ಅಂತ ಅವರಿಗೂ ನೀವು ನೋವು ಕೊಡಬೇಡಿ, ಮಕ್ಕಳುಗಳಿಗೂ ನೋವು ಕೊಡಬೇಡಿ. ಯಾಕಂದರೆ ಎಷ್ಟೋ ಮಕ್ಕಳುಗಳು ದುರಂತ ಮಾಡ್ಕೊಳ್ತವೆ, ವಿಷ ತಿಂದು ಸಾಯ್ತವೆ. ಅದೂ ಮಾಡಬೇಡಿ. ನೋಡಪ್ಪ, ನಾವು ಬಂದಿದ್ದೀವಿ ಭೂಮಿಗೆ, ವಾಪಸ್ ಹೋಗೇ ಹೋಗ್ತೀವಿ. ನಾನಿವಾಗ ಜನ್ಮ ಕೊಟ್ಟಿದ್ದೀನಿ ನನ್ನ ಮಗುಗೆ, ಹಣೆ ಬರ ನಾನು ಬರ್ದಿಲ್ಲ. ಅವರ ಪ್ರೀವಿಯಸ್ ಬರ್ತಿನ ಬ್ಯಾಲೆನ್ಸ್ ಶೀಟೇ ಅವ್ರು ಹೊತ್ಕೊಂಡ್ಬಂದಿರ್ತಾರೆ. ಸಾಧ್ಯವಾದಷ್ಟು ಚಿಂತೆ ಮಾಡಬೇಡಿ. ಅಯ್ಯೋ ನನ್ನ ಮಕ್ಕಳು ಲವ್ ಮಾಡಿಬಿಟ್ರು ಅಂತ ಚಿಂತೆ ಮಾಡಬೇಡಿ. ಚಿಂತನೆಯನ್ನು ಮಾಡಿ, ಹುಡುಗ ಯೋಗ್ಯನಾ, ಹುಡುಗಿ ಯೋಗ್ಯಳ, ಚೆನ್ನಾಗಿರ್ತಾರಾ, ಮಾಡಿಕೊಡಿ. ಯಾಕಂದರೆ ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಬಂದಾಗ ಪ್ರೀತಿಸಿ ಮದುವೆ ಆದವ್ರಿಗೆ ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ. ಅದನ್ನು ಗಣನೆಗೆ ತಗೊಳ್ಳಲ್ಲ, ಜಾತಕವನ್ನು ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಏನಿದ್ರು ಅಂಡರ್ಸ್ಟ್ಯಾಂಡಿಂಗ್ಸ್. ಅದಕ್ಕೆ ಹಿರಿಯರು ಕೂಡ ಬೇರೆ ಎಲ್ಲದಕ್ಕೂ ನಾವು ಮುಂದುವರೆದಿದ್ದೀವಿ, ಮಕ್ಕಳು ತುಂಡು ಬಟ್ಟೆ ಹಾಕ್ಕೊಂಡ್ರು ನಾವು ಭಾಳ ಮುಂದುವರೆದಿದ್ದೀವಿ, ಅಪ್ಡೇಟ್ ಆಗಿದ್ದೀವಿ ಅಂತೀರಾ. ಈ ವಿಚಾರದಲ್ಲಿ ಯಾಕೆ ಹಿನ್ನೆಲೆಯಲ್ಲಿ ಉಳಿತೀರಾ? ಆ ಮಕ್ಳಿಗೆ ಲೈಫು ಹಾಳು, ಎರಡು ಜೀವಿ ಮತ್ತು 2 ಕುಟುಂಬ ಎರಡೂ ವೇಸ್ಟ್ ಆಗುತ್ತೆ. ಅದು ಮಾಡಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.